ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಲೋಕಾಯುಕ್ತ ದಾಳಿಯಲ್ಲೂ ಕೂಡ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿದೆ. ಉಪನಿರ್ದೇಶಕ ಎಸ್.ಎಂ. ಚೌಹಾಣ ಮೇಲೆ ಲೋಕಾಯುಕ್ತ ದಾಳಿಯಾಗಿತ್ತು. ಅವರ ನಿವಾಸದ ಮೇಲೆ, ಕಚೇರಿಯ ಮೇಲೆ, ಅವರಿಗೆ ಸಂಬಂಧಪಟ್ಟಂತ ಕಟ್ಟಡಗಳ ಮೇಲೆ ದಾಳಿಯಾಗಿತ್ತು. ಈ ವ್ಯಕ್ತಿ ಅಂತ ಹೇಳಿದ್ರೆ ದಾಳಿಗೊಳಗಾದಂಥ ವ್ಯಕ್ತಿ ಎಸ್.ಎಂ. ಚೌಹಾಣ್ ಕೊಪ್ಪಳ ಜಿಲ್ಲಾ ಇಂಡಸ್ಟ್ರಿಯಲ್ ಮತ್ತು ಕಮರ್ಷಿಯಲ್ ಟ್ಯಾಕ್ಸ್ ಉಪನಿರ್ದೇಶಕರಾಗಿದ್ದಾರೆ. ಇಂಡಸ್ಟ್ರಿಯಲ್ ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆಯ ಉಪನಿರ್ದೇಶಕರಾಗಿದ್ದಾರೆ. ಹುಬ್ಬಳ್ಳಿಯ ವಿದ್ಯಾನಗರದ ದತ್ತನಗರದ ನಿವಾಸದ ಮೇಲೆ ದಾಳಿಯಾಗಿದೆ. ಎಸ್.ಎಂ. ಚೌಹಾಣ್ ಮನೆಯಲ್ಲಿ ಅಪಾರ ಪ್ರಮಾಣದ ಚಿನ್ನ, ಬೆಳ್ಳಿ ಪತ್ತೆಯಾಗಿದೆ. 12 ಸೈಟ್ ಇದೆಯಂತೆ, 3 ಮನೆ, 6 ಎಕರೆ ಜಮೀನು, ಈ ಎಲ್ಲ ಕುರಿತಾದಂಥ ದಾಖಲೆಗಳು ಪತ್ತೆಯಾಗಿದ್ದಾವೆ. ಲೋಕಾಯುಕ್ತ ಅಧಿಕಾರಿಗಳಿಂದ ಮುಂದುವರಿತಾ ಇದೆ ಇನ್ನೂ ಕೂಡ ಶೋಧ ಕಾರ್ಯ. ನೋಡ್ತಾ ಇದ್ದೀರಿ, ಒಂದು ಸಣ್ಣ ಕುಬೇರನ ಸಂಪತ್ತಿನ ಅನಾವರಣ ಅಂತ ಹೇಳಬೇಕಾಗತ್ತೆ. ಮನೆಯಲ್ಲಿ ಸಿಕ್ಕಿರುವ ವಸ್ತುಗಳನ್ನೇ ನೋಡ್ತಾ ಇದ್ದರೆ ಇದಿಷ್ಟು ವಸ್ತುಗಳು ಸಿಕ್ಕಿದ್ದಾವೆ. ಚಿನ್ನಕ್ಕೇನು ಕೊರತೆ ಇಲ್ಲ. ಕೆಜಿಗಟ್ಟಲೆ ಚಿನ್ನ ಇದೆ, ಬೆಳ್ಳಿ ಇದೆ, ವಿವಿಧ ರೀತಿಯ ವೆರೈಟೀಸ್ ಡಿಸೈನ್ ಹೊಂದಿರುವಂಥ ಚಿನ್ನಾಭರಣಗಳಿದ್ದಾವೆ. ಆ ಎಲ್ಲ ಚಿನ್ನಾಭರಣಗಳನ್ನು ಹೀಗೆ ಜೋಡಿಸಿದರೆ ಇದೊಂದು ಪುಟ್ಟ ಬಂಗಾರದ ಮಳಿಗೆ, ಇದೊಂದು ಪುಟ್ಟ ಚಿನ್ನದ ಮಳಿಗೆ ರೀತಿಯಲ್ಲಿ ಕಾಣಿಸ್ತಾ ಇದೆ. ಚೌಹಾಣ್ ಅವರ ಇಷ್ಟೂ ದಿನಗಳ ಅವಧಿಯಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ, ಅವರ ಆದಾಯ ಎಷ್ಟು, ಆದಾಯಕ್ಕೆ ತಕ್ಕನಾಗಿ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರಾ, ಆದಾಯವನ್ನು ಮೀರಿ ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಿದ್ದಾರೆ, ಎಲ್ಲವನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಲೋಕಾಯುಕ್ತರು ದಾಳಿ ನಡೆಸಿ ಮನೆಯಲ್ಲಿರುವಂಥ ನಗದು, ಚಿನ್ನ, ಬೆಳ್ಳಿ, ಹೀಗೆ ಬೆಲೆ ಬಾಳುವಂಥ ವಸ್ತುಗಳ ಜೊತೆಗೆ ಇನ್ನು ಸ್ಥಿರಾಸ್ತಿಗಳೆಷ್ಟಿದೆ, ಮನೆಗಳೆಷ್ಟಿದೆ, ಸೈಟ್ಗಳೆಷ್ಟಿದೆ, ಜಮೀನು ಎಷ್ಟಿದೆ, ಎಲ್ಲವನ್ನೂ ಕೂಡ ಎಲ್ಲ ದಾಖಲೆಗಳನ್ನು ಜಾಲಾಡುವಂಥ ಕೆಲಸವನ್ನು ಲೋಕಾಯುಕ್ತರು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಇವರ ಸೇವಾವಧಿ ಎಷ್ಟು, ಇವರ ಆದಾಯಕ್ಕಿಂತ ಮೀರಿದ ಸಂಪತ್ತಿನ ದೃಶ್ಯಗಳ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಇನ್ನೂ ಕೂಡ ಸರ್ಚ್ ನಡೀತಾ ಇದೆಯಾ? ಏನೆಲ್ಲ ವಿವರಗಳು ಲಭ್ಯವಾಗ್ತಾ ಇದ್ದಾವೆ? ದಶರಥ್, ಡಿವೈಎಸ್ಪಿ ಆರ್ ವಸಂತಕುಮಾರ್ ಅಂದ್ರೆ ಲೋಕಾಯುಕ್ತ ಡಿವೈಎಸ್ಪಿ ಆರ್ ವಸಂತಕುಮಾರ್ ಅವರ ಒಂದು ತಂಡ ಇಲ್ಲಿ ಅಂದ್ರೆ ಬೆಳಿಗ್ಗೆಯಿಂದನೇ ಜಾಲಾಡುವಂತಹ ಕೆಲಸವನ್ನ ಇಲ್ಲಿ ಅಂತಾರೆ ಮಾಡ್ತಾ ಇದೆ. ಆದಾಯಕ್ಕಿಂತೂ ಮೀರಿ ಇಲ್ಲಿ ಅಂದ್ರೆ ಆಸ್ತಿ ಗಳಿಕೆ ಮಾಡಿದ್ರು ಈತ ಎಂ.ಎಸ್. ಚೌಹಾಣ್. ಈ ಎಂ.ಎಸ್. ಚೌಹಾಣ್ ಕೊಪ್ಪಳದ ಒಂದು ಜಿಲ್ಲಾ ಇಂಡಸ್ಟ್ರಿಯಲ್ ಮತ್ತು ಕಮರ್ಷಿಯಲ್ ಟ್ಯಾಕ್ಸ್ ನ ಒಂದು ಉಪನಿರ್ದೇಶಕರು. ಈ ಒಂದು ಚೌಹಾಣ್ ಅವರ ಮನೆ ಇಲ್ಲಿ ಅಂದ್ರೆ ಹುಬ್ಬಳ್ಳಿಯ ಒಂದು ದತ್ತನಗರ ಅಂದ್ರೆ ವಿದ್ಯಾನಗರ ಪಕ್ಕದಲ್ಲಿರುವಂತಹ ಒಂದು ದತ್ತನಗರ. ಇದೇ ಒಂದು ದತ್ತನಗರದಲ್ಲಿ ಬೆಳಿಗ್ಗೆಯಿಂದಲೇ ಇಲ್ಲಿ ಅಂತಂದ್ರೆ ಲೋಕಾಯುಕ್ತ ಎಲ್ಲ ರೀತಿಯಾದಂತಹ ಒಂದು ಶೋಧ ಕಾರ್ಯವನ್ನ ಮಾಡ್ತಾ ಇದೆ. ಒಟ್ಟು ಇಲ್ಲಿ ಅಂದ್ರೆ ಡುಪ್ಲೆಕ್ಸ್ ಮನೆಯನ್ನ ಈತ ಹೊಂದಿದ್ರು ಮತ್ತು ಈಗಾಗಲೇ ಅಂದ್ರೆ ಒಟ್ಟು 12 ಸೈಟ್ಗಳು, ಅದು ಬೇರೆ ಬೇರೆ ಹೆಸರಿನಲ್ಲೇ ಇಲ್ಲಿ ಅಂದ್ರೆ ಬೇನಾಮಿ ಆಸ್ತಿಯನ್ನ ಮಾಡಿದ್ರು ಮತ್ತು 6 ಎಕರೆ ಜಮೀನನ್ನ ಹೊಂದಿದ್ರು. ಇಲ್ಲಿವರೆಗೂ 52 ಲಕ್ಷ ನಗದು ಅಂತ ಸಿಕ್ಕಿದೆ. ಬೆಳಿಗ್ಗೆ ಇಲ್ಲಿ ಅಂದ್ರೆ 4 ಲಕ್ಷ ರೂಪಾಯಿ ನಗದು ಸಿಕ್ಕಿತ್ತು. ಈಗ ಮತ್ತಷ್ಟು ಅಂದ್ರೆ ಆ ಮನೆಯಲ್ಲಿ ಏನು ಡುಪ್ಲೆಕ್ಸ್ ಮನೆ ಏನಿದೆ, ಆ ಡುಪ್ಲೆಕ್ಸ್ ಮನೆಯಲ್ಲಿ ಒಟ್ಟು 3 ಬೆಡ್ರೂಮ್ ಇರುವಂತಹ ಮನೆ ಇದು. ಈ ಒಂದು 3 ಬೆಡ್ರೂಮ್ ಮನೆಯಲ್ಲಿ ಈಗಾಗಲೇ 2 ಬೆಡ್ರೂಮ್ ಗಳನ್ನ ಓಪನ್ ಮಾಡಿದ್ರೆ, ಓಪನ್ ಮಾಡಿದಂತಹ ಸಮಯದಲ್ಲಿ ಈಗಾಗಲೇ ಅಪಾರ ಪ್ರಮಾಣದ ಚಿನ್ನ, ಬೆಳ್ಳಿ ಮತ್ತು ನಗದು ಪತ್ತೆ ಆಗಿದೆ. ಮತ್ತು ಈಗಾಗಲೇ ಕೆಲವೊಂದಿಷ್ಟು ದಾಖಲೆಗಳು ಸಹ ಇಲ್ಲಿ ಅಂದ್ರೆ ಪತ್ತೆ ಆಗಿದ್ದಾವೆ. ಆ ಪತ್ತೆ ಆದ ಹಿನ್ನೆಲೆಯಲ್ಲಿ ಅಂದ್ರೆ ಆ ದಾಖಲೆಗಳಿದ್ದಾವೆ. ಆ ದಾಖಲೆಗಳು ಈಗಾಗಲೇ ಅಂದ್ರೆ ಒಂದು 6 ಎಕರೆ ಜಮೀನು ಮತ್ತು 12 ಎಕರೆ ಸೈಟ್ಗೆ ಹೊಂದಿದಂತಹ ದಾಖಲೆಗಳಿವೆ. ಮತ್ತು ಯಾರ್ಯಾರ ಹೆಸರಲ್ಲೇ ಈ ರೀತಿ ಇವರು ಸೈಟ್ ಮಾಡಿದ್ರೆ ಆ ಸೈಟ್ಗಳ ಒಂದು ಅಂದ್ರೆ ಕೆಲವೊಂದಿಷ್ಟು ಮಹತ್ವ ದಾಖಲೆ ಅಂದ್ರೆ ಯಾರ ಹೆಸರಲ್ಲಿ ಸೈಟ್ ಮಾಡಿದ್ರೆ ಅವ್ರಿಗೆ ಫೋನ್ ಮಾಡಿ ಈ ಸೈಟ್ ಯಾರ್ದು ಅನ್ನೂ ಸಹ ಇಲ್ಲಿ ಅಂದ್ರೆ ಒಂದು ಮಾಹಿತಿ ಸಂಗ್ರಹ ಮಾಡುವಂತ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ರೆ. ಇಲ್ಲಿ ಅಪಾರ ಪ್ರಮಾಣದ ಈಗಾಗಲೇ ಹಣ ಸಿಕ್ಕಿದ್ರಿಂದ ಬೆಳಿಗ್ಗೆ ಅವರು ಬರುವಾಗ ಇಲ್ಲಿ ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಒಂದು ಇಲ್ಲಿ ಈ ಹಣ ಎಣಿಸುವಂತಹ ಮಿಷನ್ ಅನ್ನ ತೆಗೆದುಕೊಂಡು ಬಂದಿದ್ರು. ಈ ಹಣ ಎಣಿಸುವ ಮಿಷನ್ ಈಗ ಮತ್ತೊಂದು, ಯಾಕಂದ್ರೆ ಒಂದು ಮಿಷನ್ಗೆ ಇಲ್ಲಿ ಅಂತಂದ್ರೆ ಹಣ ಎಣಿಸ್ಲಿಕ್ಕೆ ಆಗದೇ ಕಾರಣ ಇಲ್ಲಿ ಅಂದ್ರೆ ಮತ್ತೊಂದು ಮಿಷನ್ ಅನ್ನ ಇಲ್ಲಿ ಹೋಗಿ ಹುಬ್ಬಳ್ಳಿಯ ಮಾರುಕಟ್ಟೆಯಲ್ಲಿ ಹೋಗಿ ಖರೀದಿ ಮಾಡ್ಕೊಂಡು ಬಂದು ಹಣ ಎಣಿಸುವಂತಹ ಕಾರ್ಯವನ್ನ ಈಗ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಿದ್ದಾರೆ. ಇದರ ನಡುವೆ ಇಲ್ಲಿ ಅಂತಂದ್ರೆ ಮನೆಯಲ್ಲಿ ಒಂದು ಬೆಳ್ಳಿಯ ಮಂಟಪ ಮತ್ತು ಒಂದು ಗಣೇಶನ ಮೂರ್ತಿ ಸಹ ಇಲ್ಲಿ ಅಂತಾರೆ ಪತ್ತೆ ಆಗಿರೋದು ಮತ್ತು ಬೇರೆ ಬೇರೆ ಈಗಾಗಲೇ ಅಂತಂದ್ರೆ ಒಂದು ಏನು ಈಗಾಗಲೇ ಅಪಾರ ಪ್ರಮಾಣದ ಚಿನ್ನ, ಬೆಳ್ಳಿ ಮತ್ತು ನಗದು ಪತ್ತೆ ಆಗಿದ್ರಿಂದ ಅವುಗಳನ್ನ ಹೊತ್ತು ಈಗಾಗಲೇ ಅಂತಂದ್ರೆ ಆ ಒಂದು ಟ್ರಂಕ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ. ಮತ್ತು ಎಲ್ಲಾ ದಾಖಲೆಗಳನ್ನ ಸಹ ಇಲ್ಲಿ ಅಂದ್ರೆ ಮೇಂಟೈನ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಎಲ್ಲವೂ ಇಲ್ಲಿ ಆ ಕುಟುಂಬಸ್ಥರು ಯಾರಿದ್ರೆ ಅವ್ರಿಗೆ ನಾವು ಸಹಿ ಮಾಡಿಸ್ಬೇಕಾಗುತ್ತೆ. ಹೀಗಾಗಿ 2 ಪ್ರಿಂಟಿಂಗ್ ಮೆಷಿನ್ ಈ ಸಂಪಟ್ಟಿಗೆ ಒಂದು ದಾಖಲೆಗಳನ್ನ ಪ್ರಿಂಟ್ ಮಾಡುವಂತಹ ಕೆಲಸವನ್ನು ಸಹ ಇಲ್ಲಿ ನಡೀತಾ ಇದೆ. ದಶರಥ್, ಥ್ಯಾಂಕ್ ಯು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.